ಗುರುಗಳೇ, ಈ ಜನರು ಇತ್ತೀಚೆಗೆ ಸಾಕಷ್ಟು ಆತ್ಮಹತ್ಯೆಗಳನ್ನ ಮಾಡ್ಕೊಂತಿದ್ದಾರೆ ಜೀವನದಲ್ಲಿ ನೊಂದು. ಇಂತಹ ವ್ಯಕ್ತಿಗಳಿಗೆ ನಿಮ್ಮ ತಪೋವನ ಯಾವ ರೀತಿ ಆಸರೆ ಕೊಡುತ್ತೆ? ಇವತ್ತಿನ ದಿನಮಾನದಲ್ಲಿ ವಿಜ್ಞಾನ ಬಂತು, ಸಮಾಧಾನ ಹೋಯಿತು. ಹಾಗಾಗಿ ಇಂದಿನ ಮಾಧ್ಯಮದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇವತ್ತಿನ ಸಿನಿಮಾ ರಂಗಗಳಲ್ಲಿ ಇನ್ನಿತರ ಒಂದು ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥದ್ದನ್ನ ಯಾವುದಕ್ಕೂ ಒಂದು ತಮ್ಮನ್ನ ತಾವು ತೊಡಗಿಸಿಕೊಂಡಿರುವುದರಿಂದ ಅವರು ಇವತ್ತು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಮಾನಸಿಕ ಖಿನ್ನತೆ ಯಾವಾಗ ಬರುತ್ತೆ ಅಂತಂದ್ರೆ ಅವಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಅದು ತನ್ನಷ್ಟಕ್ಕೆ ತಾನೇ ಒಳಗಡೆ ಪ್ರೇರೇಪಣೆ ಆಗುತ್ತೆ. ಅದಕ್ಕೆ ಇದಕ್ಕೆ ಒಂದೇ ರಾಮಬಾಣ ಅಂದ್ರೆ ಮನೋನಿಗ್ರಹ. ಮನಸ್ಸನ್ನ ಏಕಾಗ್ರತದಕ್ಕೆ ತೆಗೆದುಕೊಂಡು ಬರಬೇಕು. ಬಂದಿದ್ದೆಲ್ಲವೂ ಬರಲಿ, ಪರಮಾತ್ಮನ ದಯೆ ಇರಲಿ. ಹಾಗಾಗಿ ತದೇಕ ಚಿತ್ತವಾಗಿ ಮನಸ್ಸು ಒಂದೇ ಕಡೆ ಇರಬೇಕು. ಹಾಗಾಗಿ ಆತ್ಮ ಸ್ಥೈರ್ಯ, ಆತ್ಮ ಬಲ, ಅದಕ್ಕೆ ವಿಲ್ ಪವರ್ ಅಂತ ಕರಿತೀವಿ. ಅದು ನಮಗೆ ಆಧ್ಯಾತ್ಮಿಕ ಒಂದೇ ತಂದುಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಹಿಂದಿನ ಕಾಲದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಯಾಕೆ 100 ವರ್ಷ ಬದುಕ್ತಾ ಇದ್ರು? ಆ 100 ವರ್ಷ ಬದುಕುವಂತಹದ್ದು ಇವತ್ತು ಯಾಕೆ ಕಡಿಮೆ ಆಗಿದೆ? ಇದಕ್ಕೆ ಒಂದೇ ಕಾರಣ, ಮನಸ್ಸು ಹತೋಟಿಯಲ್ಲಿ ಇಲ್ಲ, ಮನಸ್ಸು ನಿಗ್ರಹದಲ್ಲಿ ಇಲ್ಲ. ಈ ಮನಸ್ಸು ಹತೋಟಿಯಲ್ಲಿ ಇಲ್ಲದ ಕಾರಣ ಇವತ್ತು ಒಂದು ಈ ಪ್ರಪಂಚದಲ್ಲಿ ಸುಖದ ಪ್ರಪಂಚಕ್ಕೆ ಎಲ್ಲರೂ ಒಳಗಾಗಿದ್ದಾರೆ. ಆಸೆಯೇ ದುಃಖಕ್ಕೆ ಮೂಲ. ಅದಕ್ಕೆ ಮನೋನಿಗ್ರಹವನ್ನ ಮಾಡಬೇಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಇದು ನಮಗೆ ಬಹಳ ಅವಶ್ಯಕತೆ ಇದೆ, ತಪೋವನ. ಇವತ್ತು ಸಮಾಜದಲ್ಲಿ ಸಾಮಾನ್ಯ ಜನರು ಒಬ್ಬ ತಪಸ್ವಿಯಂತೆ ಬದುಕೋದು ತುಂಬಾ ಕಷ್ಟ ಇದೆ. ಅದರೊಳಗೆ ಸಂಸಾರ ಮಾಡಿಕೊಂಡು ಹೇಗೆ ಆಧ್ಯಾತ್ಮದ ಕಡೆ ಬರಕ್ಕೆ ಸಾಧ್ಯ? ಹೇಗೆ ಬರಬೇಕು? ಸಂಸಾರದಲ್ಲಿ ಇದ್ದು ಸಂಸಾರದಲ್ಲಿ ಇಲ್ಲದಂತೆ ಇರಬೇಕು. ಸಂಸಾರದಲ್ಲಿ ಇದ್ದು ಸಂಸಾರದಲ್ಲಿ ಇಲ್ಲದಂತೆ ಇರಬೇಕು. ಅದು ಹೇಗೆ ಅಂತಂದ್ರೆ, ಏನೇ ಬಂದರೂ ಕೂಡ ಅದು ಕಷ್ಟ ಬರಲಿ ಸುಖ ಬರಲಿ ಒಂದೇ. ಸುಖ ಬಂದರೆ ಹಿಗ್ಗಬೇಡ, ಕಷ್ಟ ಬಂದರೆ ಕುಗ್ಗಬೇಡ, ಎರಡನ್ನ ಸಮಾನವಾಗಿ ತಗೋ. ಅದು ಹೇಗೆ ಸಾಧ್ಯ ಅಂದ್ರೆ ಅದು ಮನೋನಿಗ್ರಹದಿಂದ ಸಾಧ್ಯ. ಅದು ಯಾವುದೇ ಒಂದು ಸಣ್ಣ ಕ್ಷುಲ್ಲಕ ಕಾರಣಗಳಿಗೆ ಇವತ್ತು ಸಂಸಾರಗಳು ಒಡೆದು ಹೋಗ್ತಾ ಇದೆ. ಸಣ್ಣ ಕಾರಣಗಳಿಗೆ, ಆ ಕಾರಣ ಹೇಳೋಕ್ಕೂ ಆಸೆ ಅನಿಸುತ್ತೆ, ಸಣ್ಣ ಕಾರಣಗಳಿಗೂ ಕೂಡ ಇವತ್ತು ಸಂಸಾರಗಳು ಕೆಟ್ಟು ಹೋಗ್ತಾ ಇದ್ದಾವೆ. ಚಹಾದಲ್ಲಿ ಸಕ್ಕರೆ ಇಲ್ಲ ಅಂತೇಳಿ ಡೈವರ್ಸ್, ನೀರು ತಂದು ಕೊಟ್ಟಿಲ್ಲ ಅಂತ ಡೈವರ್ಸ್, ಗೊರಕೆ ಹೊಡೆಯೋದ್ರಿಂದ ಡೈವರ್ಸ್. ಅಂದ್ರೆ ಮನಸ್ಸು ಇವತ್ತು ನಿಗ್ರಹದಲ್ಲಿ ಇಲ್ಲ. ಒಬ್ಬರಿಗೊಬ್ಬರಿಗೆ ಇವತ್ತು ದ್ವೇಷ, ಅಸೂಯೆ ಭಾವನೆ ಹುಟ್ಕೊಂಡ್ಬಿಟ್ಟಿದೆ. ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಅದನ್ನ ಕೇಳಿಸ್ಕೊಂಡ್ತಕ್ಕಂಥದ್ದು, ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇವತ್ತು ಗಂಡನ ಕಡೆನಿಲ್ಲ, ಹೆಂಡತಿ ಕಡೆನಿಲ್ಲ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಆಧ್ಯಾತ್ಮಿಕತೆಯಿಂದ ಇವರು ದೂರವಾಗಿ ಪಾಶ್ಚಿಮಾತ್ಯಕ್ಕೆ ಇವರು ಬಲಿಯಾಗಿರೋ ಕಾರಣದಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ತಪೋವನದಿಂದ ಲೋಕ ಕಲ್ಯಾಣವಾಗುತ್ತೆ.